ಜೈ ಶ್ರೀರಾಮ್. ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ನಾನು ನಮಸ್ಕರಿಸ್ತಾ ಒಂದೆರಡು ವಿಚಾರಗಳನ್ನ ನಿಮ್ ಮುಂದೆ ಪ್ರಸ್ತಾಪ ಮಾಡ್ತಾ ಇದೀನಿ. ಏನಪ್ಪಾ ಅಂದ್ರೆ, ಪುನೀತ್ ಕೇರಳಿದು ಮತ್ತೆ ಏನಪ್ಪಾ ಪುನೀತ್ ಕೇರಳಿ, ಚೆನ್ನಾಗಿದ್ದೀರಾ? ಹೇಗಿದ್ದೀರಾ? ಏನು ನಿನಗೊಂದೆರಡು ವಿಷಯಗಳನ್ನ ಕೊಡ್ತೀನಿ, ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ, ಕೆಲವು ವರ್ಷಗಳ ಹಿಂದೆ ಏನು ಇವಾಗ ದೂರು ಕೊಡಬೇಕಾಗಿರುವಂತ ಹುಡುಗಿ ಯಾರಿದಾರೋ ಅವ್ರನ್ನ ಏನು ಪ್ರೀತಿಸಿ ಏನ್ ಸ್ವಲ್ಪ ಎಲ್ಲಾ ತರದ್ದು ಕೂಡ ಬಳಸ್ಕೊಂಡ್ಬಿಟ್ಟು ನೀನು ಆ ಹುಡುಗಿನ ಮೋಸ ಮಾಡಿಬಿಟ್ಟು ಇವಾಗ ಆ ಹುಡುಗಿ ಹತ್ರ ನಾನು ಇಲ್ಲ ಪೂರ್ಣವಾದಿ ಆಗ್ತಾ ಇದ್ದೀನಿ, ನನ್ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ಹಿಂದೆ ಇವಾಗೇನೋ ನಿನಗೆ ಸ್ವಲ್ಪ 4 ಕಾಸು ಬಂದಿದ ತಕ್ಷಣ ದೊಡ್ಡದಾಗಿ ನಾನು ಪೂರ್ಣವಾದಿ ಆಗ್ತಾ ಇದೀನಿ ಅಂತ ಹೇಳಿ ಆ ಹುಡುಗಿಗೆ ಮೋಸ ಮಾಡ್ತೀಯಲ್ಲ, ಸತ್ಯಾಂಶ ಒಪ್ಕೊಳ್ಳಪ್ಪ. ಜನಗಳ ಮುಂದೆ ಪ್ರಸ್ತಾಪ ಮಾಡ್ಕೋ, ಇರೋಂತ ವಿಚಾರನ ಸತ್ಯನ ಹೇಳ್ಕೊಂಡ್ಬಿಟ್ಟು ಏನ್ ಮಾಡಬೇಕು, ಮುಂದಿನ ಕಾರ್ಯಗಳನ್ನ ಮಾಡು. ಹೌದು, ಸತ್ಯಗಳನ್ನ ಬಿಚ್ಚಿಟ್ಟು ಏನ್ ಮುಂದಿನ ಕೆಲಸಗಳು ಮಾಡ್ಬೇಕು ಅದನ್ನ ಮಾಡು. ಅವಾಗ ಜನಗಳ ಮುಂದೆ ಏನು ನಿನ್ನ ವಿಚಾರಗಳಿರ್ತಾವೋ ಅದನ್ನೆಲ್ಲ ಜನಗಳು ತಿಳ್ಕೊಳ್ತಾರೆ. ಮತ್ತೆ ಒಂದು ಸುಳ್ಳು ಹೇಳಕ್ ಹೋಗಿ ಸುಳ್ಳಿನ ಮೇಲೆ ಸುಳ್ಳು ಅನ್ಕೊಂಡು ಸುಳ್ಳಿನ ಸರದಾರ ಆಗ್ಬೇಡ. ಸತ್ಯ ಒಪ್ಕೋ. ಹೌದು, ಆ ಹುಡುಗಿನ ಪ್ರೇಮಿಸ್ದೆ ಎಲ್ಲಾ ತರನು ಕೂಡ ಏನೋ ಮಾಡ್ದೆ, ಇವಾಗ ನಾನು ಪೂರ್ಣವಾದಿ ಆಗ್ಬೇಕು ಅನ್ಕೊಂಡಿದೀನಿ, ಅದರಿಂದಾಗಿ ಈ ಹುಡುಗಿನ ನಾನು ಮದುವೆ ಆಗಲ್ಲ, ಏನು ಮಾಡಲ್ಲ ಅನ್ನೋಂತ ವಿಚಾರನ ನೀನ್ ಜನಗಳ ಮುಂದೆ ಪ್ರಸ್ತಾಪ ಮಾಡ್ಕೊ ಅಂದ್ಬಿಟ್ಟು ಏನ್ ಮಾಡಬೇಕು ಅದನ್ನ ಜನಗಳೇ ತಿಳಿಸ್ತಾರೆ. ನೀನ್ ಇಂಥದ್ ಮಾಡು ಅಂತದ್ ಮಾಡು ಅಂತ ಹೇಳಿ ಜನಗಳೇ ತಿಳಿಸ್ತಾರೆ. ಅದನ್ನ ಬಿಟ್ಬಿಟ್ಟು ನೀನು ನಾನ್ ಹಿಂದೂವಾದಿ ಹಿಂದೂ ಪರ ಅನ್ಕೊಂಡು ಮಾಡೋವಂತ ಕೆಲಸಗಳು ಮಾತ್ರ ಹಲ್ಕ ಕೆಲಸಗಳು. ಅದ್ರಲ್ಲಿ ನಾನು ಹಿಂದೂವಾದಿ ಹಿಂದೂ ಅನ್ಕೊಂಡು ಮತ್ತೊಂದು ಮಾಡಕ್ ಬರ್ಬೇಡ ಪುನೀತ್ ಕೇರಳಿ, ಸರಿನಾ? ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ. ಮೊನ್ನೆ ಒಂದು ವಿಡಿಯೋ ನೋಡಿದೆ, ಜಗದೀಶ್ ಲಾಯರ್ ಜಗದೀಶ್ ಮತ್ತೆ ನಿನಗೂ ಒಂದು ಅವ್ರ ಮೇಲೆ ಕೇಸ್ ಆಗಿರ್ಬೇಕಾದ್ರೆ ಒಂದ್ ಸ್ವಲ್ಪ ವಾದ ವಿವಾದಗಳು ಆಯ್ತಲ್ಲ, ಆ ಸಂದರ್ಭದಲ್ಲಿ ನಿನ್ನ ಸ್ವಂತ ಚಿಕ್ಕಪ್ಪ ಒಂದು ಜಗದೀಶ್ ಅವರಿಗೆ ಒಂದು ಫೋನ್ ಮಾಡಿಬಿಟ್ಟು ಒಂದು ವಿಚಾರ ಹೇಳ್ತಾರೆ. ಏನಂತ ಗೊತ್ತಿರಬಹುದು ನಿನಗೂ. ಏನು, ನನ್ನ ತಮ್ಮ ಅಣ್ಣ ಅವನು ಮತ್ತೆ ಪುನೀತ್ ಕೇರಳಿ ಏನು ಸ್ವಂತ ತಾಯಿನ ಏನೋ ಕೊಲೆ ಮಾಡಿದ್ದಾರೆ, ಇರೋದು 2ನೇ ಹೆಂಡತಿ ಇವಾಗ ಅಂತೇಳಿ ಹೇಳ್ತಾರಲ್ಲ, ಆ ವಿಚಾರನ ಒಂದ್ ಸ್ವಲ್ಪ ಪ್ರಸ್ತಾಪ ಮಾಡಪ್ಪ. ಹೌದು, ಸತ್ಯಾಂಶನ ಬಿಚ್ಚಿಡು ಈಚೆ ಕಡೆ. ಆತರ ಅವ್ರು ಕೇಳ್ಕೊಂಡ್ಮೇಲೂ ಕೂಡ ಕೇಳ್ಕೊಂಡ್ಮೇಲೂ ಕೂಡ ನೀನ್ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತುತ್ತಾ ಇಲ್ಲ ಅಂದ್ಮೇಲೆ ಅದು ಸತ್ಯನೇ ಅಲ್ವಾ? ಜಗದೀಶ್ ಅವರಿಗೆ ನಿಮ್ಮ ಚಿಕ್ಕಪ್ಪ ಆದವರು ಫೋನ್ ಮಾಡಿಬಿಟ್ಟು ಏನೋ ಒಂದು ಹೇಳಿ ಈ ತರ ಎಲ್ಲ ಫುಲ್ ಪ್ರಸ್ತಾಪ ಮಾಡಿದ ಮೇಲೆ ಏನ್ ಮಾಡಬೇಕು ಎತ್ತ ಮಾಡಬೇಕು, ನೀವು ಒಂದು ಬಗ್ಗೆನೂ ಕೂಡ ಅದ್ರ ಬಗ್ಗೆ ಒಂದೇ ಒಂದು ಧ್ವನಿ ಎತ್ತಿಲ್ವಲ್ಲ ನೀನು? ಅಂದ್ರೆ ಸತ್ಯ ಅನ್ನೋದು ನಿನಗೂ ಕೂಡ ಗೊತ್ತಿದೆ, ಅದನ್ನ ಯಾಕೆ ಪ್ರಸ್ತಾಪ ಮಾಡ್ಕೊಳ್ಳಲ್ಲ? ಜನಗಳ ಮುಂದೆ ಯಾಕೆ ಸತ್ಯಾಂಶನ ಬಿಚ್ಚಿಡಲ್ಲ? ಸತ್ಯಾಂಶಗಳನ್ನ ಬಿಚ್ಚಿಟ್ಟು ಏನ್ ಮಾಡಬೇಕು ಅದನ್ನ ಮಾಡ್ಕೊಂಬ, ಎಲ್ಲದೂ ಕೂಡ ಕರೆಕ್ಟ್ ಆಗಿರ್ತವೆ. ನಿನಗೆ ಇವಾಗಲೂ ಹೇಳ್ತಾ ಇದೀನಿ, ಇದೆಲ್ಲ ಸತ್ಯಾಂಶಗಳನ್ನ ನೀನ್ ಸುಳ್ಳು ಅನ್ನುವಂಥದ್ದನ್ನ ಬಿಟ್ಬಿಟ್ಟು ಸತ್ಯಾಂಶಗಳನ್ನ ಹೇಳ್ಕೊಂಡು ಬಂದೆ ಅಂದ್ರೆ ನಿನಗೂ ಒಳ್ಳೇದಾಯ್ತದೆ, ಎಲ್ಲರಿಗೂ ಕೂಡ ಒಳ್ಳೇದಾಯ್ತದೆ. ನೀನ್ ಈ ತರ ಬರೀ ಸುಳ್ಳಿನ ಮೇಲೆ ಸುಳ್ಳು ಅನ್ಕೊಂಡು ನಮ್ಮ ಹಿಂದೂ ಕಾರ್ಯಕರ್ತರು ಯಾರು ಇರ್ತಾರೋ ನಿನ್ನ ಹಿಂದೆ ಇರುವಂತ ಕಾರ್ಯಕರ್ತರಿಗೆ ಅವರಿಗೆ ದಿಕ್ ತಪ್ಪಿಸ್ಬೇಡ ಹೇಳ್ತಾ ಇರೋದು. ದಿಕ್ ತಪ್ಪಿಸ್ಬಿಟ್ಟು ಅವ್ರಿಗೂ ಕೂಡ ನಿನ್ನಂಗೇನೆ ಅವಿವೇಕಿಗಳ ತರ ಮಾಡಕ್ ಹೋಗ್ಬೇಡ. ನೀನಂತೂ ಅವಿವೇಕಿ ಆಗೋಗಿದೀಯ. ಆದ್ರೆ
ಅವ್ರನ್ನು ಕೂಡ ನಿನ್ನ ಇದ್ರಲ್ಲಿ ಮೂಢನಂಬಿಕೆ ತರ ನಂಬಿಸ್ಬಿಟ್ಟು ನಾನ್ ಸಾಚ ಅನ್ಕೊಂಡು ನಂಬಿಸ್ಕೊಂಡು ಯಾರನ್ನು ಕೂಡ ಹಾಳು ಮಾಡಕ್ ಹೋಗ್ಬೇಡ. ಮಾಡೋ ಕೆಲ್ಸಗಳು ಅವರು ನಿಯತ್ತಾಗಿ ಮಾಡ್ಕೊಂಡ್ ಬರ್ತಾರೆ. ಅರ್ಥ ಆಯ್ತಾ? ಅದು ಬಿಟ್ಬಿಟ್ಟು ಇವಾಗ ನನಗೇನೋ ಮೊನ್ನೆಯಿಂದ ವಿಡಿಯೋ ಮಾಡಿದಾಗ ನನಗೆ ಅವ್ರ ಕೈಲಿ ಫೋನ್ ಮಾಡಿಸ್ತೀಯಲ್ಲ, ನೀನೇ ಮಾಡಪ್ಪ, ಮಾತಾಡ್ತೀನಿ. ಸತ್ಯ ಹೌದು, ಸತ್ಯಾಂಶನ ಒಪ್ಕೋ. ಹೌದು ಅಣ್ಣ, ನಾನು ಮಾಡಿರೋದು ಸತ್ಯ, ಬಿಟ್ಬಿಡಿ. ಅವ್ರಿವ್ರ ಕೈಲಿ ಬರೀ ವಾಟ್ಸ್ಆಪ್ ಕಾಲ್ ಮಾತ್ರ ಮಾಡ್ತೀಯಲ್ಲ ನೀನು, ಬರೀ ವಾಟ್ಸ್ಆಪ್ ಕಾಲು. ಏನ್ ಅನ್ಸಲ್ವಾ ನಿನಗೆ? ಹೇಳಪ್ಪ. ಇದೆಲ್ಲ ಬೇಡ ಪುನೀತ್. ಒಂದು ಒಳ್ಳೆ ನಿರ್ಧಾರ ತಗೊಂಡು ಆ ಹೆಣ್ಮಗುಗೂ ಒಂದು ಮೋಸ ಮಾಡ್ದಂಗೆ ಒಂದು ಒಳ್ಳೆ ರೀತಿಲಿ ಕೆಲವು ವರ್ಷದಿಂದ ಪ್ರೀತಿಸಿ ಎಲ್ಲಾ ತರನು ಕೂಡ ದೈಹಿಕ ಎಲ್ಲಾ ತರನು ಕೂಡ ಅನುಭವಿಸ್ಕೊಂಡು ಆ ಹೆಣ್ಮಗುನ ಯಾಕೆ ಮೋಸ ಮಾಡಕ್ ಹೋಯ್ತೀಯ? ದಯವಿಟ್ಟು ಬೇಡ. ನಾನು ಒಬ್ಬ ಹಿಂದೂ ಆಗಿ, ನಿನ್ನ ಅಭಿಮಾನಿಯಾಗಿ, ನಿನ್ನ ಏನು ಈ ಸುಳ್ಳಿನ ಸರದಾರ ಆಗಿರುವಂತ ಸೂಚನೆಗಳು ನನಗೆ ಬಂದು, ಕೆಲವು ಮಾಹಿತಿಗಳು ಬಂದಾದ ಮೇಲೆ ನಾನು ಅಭಿಮಾನ ಅನ್ನೋಂಥದ್ನೇ ನನಗೆ ಹೊಂಟೋಗ್ಬಿಟ್ಟಿದೆ ನಿನ್ ಮೇಲಿಂದ. ಆಯ್ತಾ? ಅದಕ್ಕೆ ಹೇಳ್ತಾ ಇರೋದು, ನೀನ್ ನೋಡಿರ್ಬಹುದು, ಮಾಡಿರ್ಬಹುದು. ಇವಾಗ ಸತ್ಯಕ್ಕೆ ಯಾವತ್ತಿದ್ರೂ ಕೂಡ ಜಯ. ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊಂಡು ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಬರಕ್ಕಾಗಲ್ಲ. ಏನೋ ಒಂದು ಇವಾಗ 2013 ಆಗಿರುವಂತದ್ನ ನೀನು 2016 ನೀನು ಹೋರಾಟ ಮಾಡ್ತೀನಿ ಅಂದಾಗ ಅದೆಲ್ಲ ಒಪ್ಕೊಳಕ್ ಆಯ್ತದ? ಹೇಳು. ಯಾರೇ ಆಗ್ಲಿ ಕೊಲೆ ಮಾಡಿದ ಅಂದ್ರೆ ಕೊಲೆಗಡ್ಕಾನೆ, ಯಾವತ್ತಿದ್ರು ಕೂಡ ಕೊಲೆಗಡ್ಕಾನೆ. ವೇಷವಾಟಿಕೆ ಮಾಡೋವಂದ್ರೆ ವೇಷವಾಟಿಕೆ ಮಾಡಿರೋನೆ. ನೀನೇ ಒಪ್ಕೊಂಡಿದೀಯ, ಕೆಲವು ಮಾಧ್ಯಮಗಳಲ್ಲೂ ಒಪ್ಕೊಂಡಿ. ಹೌದು, ಸತ್ಯ, ಆರೋಪ ಆಗಿರೋದು ಸತ್ಯ ಅಂತ ದಾಖಲಾತಿ ಸಮೇತ ಇರುವಂತದ್ದೇ ಆರೋಪ. ಯಾವತ್ತಿದ್ರು ಕೂಡ ಮಾಡಿರೋದು ಹೌದು ಸತ್ಯ ಅಂತ ನೀನೇ ಒಪ್ಕೊಂಡು, ಇವಾಗ ಇಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ ಹೇಳ್ತೀಯಲ್ಲ, ಬಿಡು. ಸರಿ, ನಾ ಈ ಸುಳ್ಳು ಅನ್ನುವಂತ ಫಸ್ಟ್ ಬಿಟ್ಬಿಟ್ಟು ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಬ. ಒಳ್ಳೇದಾಗ್ಲಿ. ಈ ಮೈ ಬಗ್ಸಿ ದುಡ್ದು ಏನ್ ನಿಯತ್ತಾಗಿ ಏನ್ ಮಾಡ್ಕೊಂಬರ್ಬೇಕು ಅದನ್ನ ಮಾಡ್ಕೊಂಬ ಪುನೀತ್. ಒಳ್ಳೇದಕ್ಕೆ ಹೇಳ್ತಾ ಇದೀನಿ, ಆಯ್ತಾ? ಯಾರನ್ನೂ ಕೂಡ ದಿಕ್ ತಪ್ಸೋಂತ ಕೆಲ್ಸಗಳನ್ನ ಮಾಡಬೇಡ. ಎಕ್ಸ್ಪೆಷಲಿ ಏನು ಆ ಹುಡುಗಿ ಇವಾಗ ಇದ್ ಮಾಡಿದಾರ ಅದನ್ನ ನವೀನ್ ಗೌಡ ಧ್ವನಿ ಎತ್ತುತ್ತಾ ಇರಬೇಕಾದ್ರೆ ಅವ್ರಿಗೆ ವಾಟ್ಸ್ಆಪ್ ಕಾಲ್ ಮಾತಾಡ್ಬಿಟ್ಟು ಬಿಟ್ಬಿಡೋಣ ಅಂತ ಹೇಳಕ್ ಹೋಯ್ತೀಯಲ್ಲ. ನೀನ್ ಸತ್ಯಾಂಶ ಒಪ್ಕೋ, ಇರೋಂತದ್ನ ಸತ್ಯ ಒಪ್ಕೋ. ಹೌದು, ಪ್ರೇಮಿಸಿದೆ, ನಾನಿವಾಗ ಪೂರ್ಣವಾದಿ ಆಗ್ತಾ ಇದೀನಿ, ಅದರಿಂದ ನಾ ಬಿಡ್ತಾ ಇದೀನಿ ಅಂತ ಒಪ್ಕೋ. ಏನು ನಾವುಗಳು ಸ್ವಲ್ಪ ಬೆಂಬಲ ಕೊಡೋಣ. ಯಾವ ತರ ಏನ್ ಮಾಡ್ಬೇಕು, ಎತ್ತ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು, ಒಳ್ಳೇದಕ್ಕೆ ಬೆಂಬಲ ಕೊಡೋಣ. ಅದ ಬಿಟ್ಬಿಟ್ಟು ನೀನ್ ಬರೀ ಸುಳ್ಳೇ ಹೇಳ್ಕೊಂಬಂದ, ಗೊತ್ತೇ ಇಲ್ಲ ನನಗೆ. ಯಾರೋ ಕಾಸು ಕೊಟ್ಕೊಂಬಂದ್ರೆ ನೀನ್ ಒಬ್ನೇನಾ? ಹೇಳಪ್ಪ, ನೀನ್ ಒಬ್ನೇ ಸಿಗ್ತಾರ? ನೀವ್ ಒಬ್ನೇ ಏನಾರ ಇರೋಂತದಿದ್ರೆ ಹೌದಪ್ಪ, ನಿನ್ ಮೇಲೆ ಆಪಾದನೆ ಹೊರಿಸಬಹುದು, ನಿನ್ನ ತುಳಿಬಹುದು ಅನ್ನುವಂಥದ್ದು ನೋಡ್ಬೋದು. ನಿನಗೆ ಇದ್ ಮಾಡಕ್ ಹೋದ್ರೆ ಏನ್ ಸಿಗ್ತದೆ ಹೇಳು? ನಿನಗೆ ತುಳಿಯಕ್ ಹೋದ್ರೆ ಏನ್ ಸಿಗ್ತದೆ? ಸತ್ಯ ಇರುವಂತದ್ರಿಂದಾನೇ ಕೆಂಡ ಇಲ್ದಲೆ ಹೊಗೆ ಆಡಲ್ಲ. ಅರ್ಥ ಮಾಡ್ಕೋ, ಕೆಂಡ ಇಲ್ದಲೆ ಹೊಗೆ ಆಡುತ್ತಾ? ಸತ್ಯನ ಒಪ್ಕೊಂಡು ಏನ್ ಮಾಡ್ಬೇಕು ಅದನ್ನ ಮಾಡು ಪುನೀತ್. ನಿನಗೆ ಒಳ್ಳೇದಕ್ಕೆ ಹೇಳ್ತಾ ಇದೀನಿ. ಜೈ ಹಿಂದ್, ಜೈ ಶ್ರೀರಾಮ್. ಹರಿ ಓಂ.